ಧ್ಯಾನ ಯೋಗದ ಮೂಲಕ ವಿಶೇಷವಾಗಿ ಉಸಿರಾಟದ ಮೂಲಕ ಧ್ಯಾನವನ್ನು ಮಾಡುವುದು ಹೇಗೆ, ಧ್ಯಾನದ ಪ್ರಯೋಜನಗಳನ್ನು ಪಡೆದುಕೊಳ್ಳುವುದು ಹೇಗೆ ಎನ್ನುವುದನ್ನು 11-12ನೇ ಶತಮಾನದಲ್ಲಿ ಇದ್ದ ಶಿವಾನುಭಾವಿ ದಾಸ್ಯಮ್ಮಯ್ಯನವರು ತಮ್ಮ ಒಂದು ವಚನದಲ್ಲಿ ಪ್ರಕಟ ಮಾಡಿದ್ದಾರೆ. ಆ ವಚನವನ್ನು ಮೊದಲು ನಿಮ್ಮ ಮುಂದೆ ಓದ್ತೇನೆ, ಆಮೇಲೆ ವಿವರಣೆಯನ್ನು ಕೊಡ್ತೇನೆ. ಸ್ವಸ್ತಿಕಾಸನದಲ್ಲಿ ಇದ್ದು ಅತ್ತಿತ್ತ ಚಲಿಸದೆ ನೆಟ್ಟೆಲುವ ಮುರಿದು ಅಧೋವಾಯುವ ಊರ್ಧ್ವ ಮುಖಕ್ಕೆ ತಂದು ಕಂಠ ಸಂಕೋಚದಿಂದ ಊರ್ಧ್ವವಾಯುವ ನಿಲ್ಲಿಸಿ ಮನವ ಉನ್ಮನಿಯ ಸ್ಥಾನದಲ್ಲಿ ಬಂಧಿಸಿ ಅಂತರ್ಬಾಹ್ಯ ಅಳಿದು ನಿಂದುದೇ ಯೋಗ ಧ್ಯಾನ ರಾಮನಾಥ. ತುಂಬ ವಿವರಣಾತ್ಮಕವಾಗಿ ವಚನದಲ್ಲಿ ಮನಸ್ಸನ್ನು ನಿಲ್ಲಿಸುವುದು ಹೇಗೆ, ಆನಂದ ಯೋಗದಲ್ಲಿ ಇರುವುದು ಹೇಗೆ, ಲೌಕಿಕದ ವ್ಯಾಪಾರಗಳಿಂದ ದೂರವಾಗಿ ಅಲೌಕಿಕದ ಆನಂದದಲ್ಲಿ ವಿರಮಿಸುವುದು ಹೇಗೆ, ಪರಮಾನಂದದ ಸ್ಥಿತಿಯಲ್ಲಿ ಇರುವುದು ಹೇಗೆ, ಮನಸ್ಸನ್ನು ಸಂಪೂರ್ಣವಾಗಿ ಲಯ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ಈ ವಚನದಲ್ಲಿ ವಿವರಿಸಿದ್ದಾರೆ. ನಮ್ಮ ಮನಸ್ಸು ಅಂದ ಕೂಡಲೇ ಈ ಮನಸ್ಸೇನಿದೆಯಲ್ಲ, ಎರಡು ಪ್ರಕಾರ ಇದೆ ನಮ್ಮ ಮನಸ್ಸು. ಒಂದು ಕಾನ್ಷಿಯಸ್ ಮೈಂಡ್, ಇನ್ನೊಂದು ಸಬ್ಕಾನ್ಷಿಯಸ್ ಮೈಂಡ್. ಕಾನ್ಷಿಯಸ್ನೆಸ್ ಅಂದ್ರೇನು, ಇದು ಎಚ್ಚರವಾಗಿರುವಾಗ ಈ ಮನಸ್ಸು. ಸಬ್ಕಾನ್ಷಿಯಸ್ ಮೈಂಡ್ ಏನಿದೆಯಲ್ಲ, ಅನ್ಷಿಯಸ್ ಅನ್ನೋದೇನಿದೆಯಲ್ಲ ಅಂದ್ರೇನು, ಒಳ ಮನಸ್ಸು, ನಿದ್ರೆಯಲ್ಲಿರೋದಲ್ಲ. ಸಬ್ಕಾನ್ಷಿಯಸ್ ಮೈಂಡ್ ಅಂದ್ರೇನು, ಒಳ ಮನಸ್ಸು. ಒಂದು ಹೊರ ಮನಸ್ಸು, ಇನ್ನೊಂದು ಒಳ ಮನಸ್ಸು. ನಮ್ಮ ಈ ಹೊರ ಮನಸ್ಸಿದೆಯಲ್ಲ, ಇದು ಒಳ್ಳೆಯದು ಕೆಟ್ಟದ್ದು, ನಗು, ಅಳು, ಸಂತೋಷ, ಆನಂದ, ಸಿಟ್ಟು, ಸಮಾಧಾನ, ಹೀಗೆಲ್ಲವನ್ನೂ ಅನುಭವಿಸ್ತದೆ. ಯಾವುದು? ನಮ್ಮ ಹೊರ ಮನಸ್ಸು. ಈ ಹೊರಮನಸ್ಸು ಬಹಿರ್ಜಗತ್ತಿನ ಎಲ್ಲ ನೋವು, ನಲಿವು, ಸುಖ, ದುಃಖ, ಆನಂದ ಎಲ್ಲವನ್ನೂ ಅನುಭವಿಸ್ತದೆ. ಇದು ಹೊರಮನಸ್ಸು. ಒಳಮನಸ್ಸಿದೆಯಲ್ಲ, ಆ ಒಳಮನಸ್ಸು, ನಮ್ಮ ಮನಸ್ಸು ಎರಡು ಪ್ರಕಾರವಾಗಿ ಇದೆ. ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್. ಕಾನ್ಷಿಯಸ್ ಮೈಂಡ್ ಅಂದ್ರೇನು, ಇದು ಎಚ್ಚರವಾಗಿ ಇರ್ತಕ್ಕಂಥ ಮನಸ್ಸು. ಸಬ್ಕಾನ್ಷಿಯಸ್ ಅಂದ್ರೇನೋ, ಒಳ ಮನಸ್ಸು. ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಬಟನ್ ಒತ್ತಿ, ಆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮಲ್ಲಿ ವಾಟ್ಸಪ್ ಮೂಲಕ ಈ ವಿಡಿಯೋಗಳನ್ನು 20-40 ಜನರಿಗೆ ಕಡ್ಡಾಯವಾಗಿ ಕಳಿಸಿ. ಅದು ಪುಣ್ಯ, ಧ್ಯಾನ ಬರ್ತದೆ, ಕಳಿಸಿ. ಇಲ್ಲಿ ಸ್ವಲ್ಪ ಜಾಗೃತ ಮನಸ್ಸು ಮತ್ತು ಸುಪ್ತ ಮನಸ್ಸು ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಜಾಗೃತ ಮನಸ್ಸೇನಿದೆಯಲ್ಲ, ಇದು ನಾವು ಎಚ್ಚರದಲ್ಲಿ ಇರುವಾಗ ಏನೇನನ್ನು ಅನುಭವಿಸ್ತೇವೆ, ಇದೆಲ್ಲ ನಮ್ಮ ಜಾಗೃತ ಮನಸ್ಸಿನದು. ಈಗ ಕಾಡನ್ನು ನೋಡ್ತೇವೆ, ಅದರ ಹಸಿರು, ಅದರ ದಟ್ಟವಾದ ಕಾಡು, ಬೆಟ್ಟ, ಗುಡ್ಡ ಇವೆಲ್ಲವನ್ನು ಕುತೂಹಲದಿಂದ, ಆಶ್ಚರ್ಯದಿಂದ, ಬೆರಗಿನಿಂದ ಈ ಕಣ್ಣುಗಳು, ಮನಸ್ಸು ನೋಡ್ತವೆ. ಈ ಸುಪ್ತ ಮನಸ್ಸಿದೆಯಲ್ಲ, ಇದೇನು ನೋಡಿರ್ತದಲ್ಲ, ಇದೆಲ್ಲವನ್ನೋದು ಸ್ವೀಕಾರ ಮಾಡಿರುತ್ತೆ. ಈಗ ಉದಾಹರಣೆಗೆ ಕಾಡನ್ನು ನೋಡ್ತಾ ಇರ್ತೀರಿ, ಅಲ್ಲಿ ಹಾವನ್ನು ನೋಡ್ತೀರಿ, ನಿಮ್ಮ ಪಕ್ಕದಲ್ಲಿ ಹರಿತಾ ಇದ್ದರೆ ಭಯ ಉಂಟಾಗತ್ತೆ. ಅಥವಾ ಹೊಳೆಯನ್ನು ನೋಡ್ತೀರಿ, ಜಲಪಾತವನ್ನು ನೋಡ್ತೀರಿ, ಆ ಜಲಪಾತದಲ್ಲಿ ನಿಂತಿದ್ದಾಗ ನೀವು ಹೋದಾಗ ಬಿದ್ದುಬಿಡ್ತೀನಿ ಅಥವಾ ಕೊಚ್ಕೊಂಡು ಹೋಗ್ತೀನಿ, ಭಯ ಆಗುತ್ತೆ. ಹೀಗಾಗಿ ವಾಪಸ್ ಬರ್ತಕ್ಕಂಥ ಎಲ್ಲ ಎಚ್ಚರಿಕೆಯನ್ನು ತೆಗೆದುಕೊಂಡು ನೀರಿನಿಂದ ಹೊರಗೆ ಬರ್ತೀರಿ. ಈ ಎಲ್ಲ ತಿಳುವಳಿಕೆಯನ್ನು ನಿಮ್ಮ ಎಚ್ಚರವಾಗಿರ್ತಕ್ಕಂಥ ಮನಸ್ಸು ನಮಗೆ ಕೊಡ್ತಾ ಇರ್ತದೆ. ಮುಂದೆ ಹೋಗಬೇಡ, ಭಯ ಎಲ್ಲವನ್ನು ಅನುಭವಿಸ್ತದೆ ಮತ್ತು ತಿಳುವಳಿಕೆಯನ್ನು ಕೊಡ್ತಾ ಇರ್ತದೆ. ಇದೇನಿದೆಯಲ್ಲ ಎಚ್ಚರವಾಗಿರ್ತಕ್ಕಂಥ ಜಾಗೃತ ಮನಸ್ಸು ಎಲ್ಲ ನಮ್ಮ ಜವಾಬ್ದಾರಿಯನ್ನು ಜಾಗೃತ ಮನಸ್ಸು ತೊಗೊಂಡಿರ್ತದೆ.
ನಮ್ಮನ್ನು ಜೋಪಾನವಾಗಿ ಯಾವುದೇ ಸ್ಥಳಕ್ಕೆ ಹೋದರೂ ವಾಪಸ್ ಕರ್ಕೊಂಬರ್ತದೆ. ಈ ಸುಪ್ತ ಮನಸ್ಸಿದೆಯಲ್ಲ, ಇದು ಏನೇನು ನಾವು ಜಾಗೃತ ಮನಸ್ಸಿನಲ್ಲಿ ಅನುಭವಿಸಿರ್ತವಲ್ಲ ಅದೆಲ್ಲವನ್ನು ಅದು ಸಂಗ್ರಹ ಮಾಡಿ ಇಟ್ಕೊಳ್ತದೆ. ಅದನ್ನು ನೆನಪಿನ ಕೋಶ ಅಂತ ತಗೋಬೋದು. ಆದರೆ ಬರೀ ಲೈಬ್ರರಿ ಕೆಲಸ ಅಲ್ಲ ಅದು ಮಾಡೋದು. ಬರೀ ನೆನಪಿನ ಕೋಶವಾಗಿ ಇಟ್ಕೊಂಡ್ರೆ ಅಷ್ಟೇ ಕೆಲಸ ಮಾಡಲ್ಲ. ಈ ಎಲ್ಲ ತನ್ನ ಅನುಭವದಿಂದ ನಾವು ಹೇಗೆ ಬೆಳೆಯಬಹುದು ಅನ್ನೋದನ್ನು ಕೂಡ ಅದು ನಮಗೆ ಮಾಡ್ತಾ ಇರ್ತದೆ. ಇದು ಸುಪ್ತ ಮನಸ್ಸು. ಉದಾಹರಣೆಗೆ ಈಗ ಏನೋ ಒಂದು ಕೆಲಸ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿರ್ತೀವಿ. ಈಗ ಬೆಂಗಳೂರಿನಲ್ಲಿ ಒಂದು ಮನೆ ಕಟ್ಟಬೇಕು, ಒಂದು ಸೈಟ್ ತೊಗೋಬೇಕು. ಸೈಟ್ ತೊಗೊಂಡು ಮನೆ ಕಟ್ಟಕ್ಕೆ ಬೇಕಾದಷ್ಟು ದುಡ್ಡು, ಇದೆಲ್ಲವನ್ನು ನಮ್ಮ ಮನಸ್ಸಿನಲ್ಲಿ ನಾವು ಒಂದು ಸಲ ಅಂದ್ಕೊಂಡಿರ್ತೇವೆ. ನೋಡಿದಾಗ ಈಗ ಯಾವುದೋ ಒಂದು ಸ್ಥಳ ನೋಡ್ತೇವೆ, ಇಲ್ಲೊಂದು ಸೈಟ್, ಬೆಂಗಳೂರು ನಗರದಲ್ಲಿ ನನಗೊಂದು ಸೈಟ್ ಬೇಕು, ದೊಡ್ಡದೊಂದು ಸೈಟ್ ಬೇಕು. ಆ ಸೈಟ್ ತೊಗೊಂಡು ಅದು ಕಟ್ಟೋಷ್ಟು ದುಡ್ಡು ಬೇಕು, ಮತ್ತು ಅದು ಎಷ್ಟು ಭವ್ಯವಾಗಿ ಕಟ್ಟಬೇಕು, ವಿಶಾಲವಾಗಿ ಕಟ್ಟಬೇಕು. ಅಲ್ಲಿ ಧ್ಯಾನ, ಯೋಗ ತರಗತಿ, ದಾಸೋಹ ಇವೆಲ್ಲ ನಡೀಬೇಕು ಅಂತ ನಾವು ಆ ಕ್ಷಣ ಅನ್ಕೋತೀವಿ. ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ. ಅದು ಓದೋದನ್ನು ನಾವು ಅದನ್ನು ಮತ್ತೆ ಮತ್ತೆ ಅದನ್ನು ಹೇಳ್ಕೊತ ಇದ್ದರೆ ಆ ಸಬ್ಕಾನ್ಷಿಯಸ್ ತೊಗೊಂಬಿಡುತ್ತೆ. ನಾನು ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡದು ವಿಶಾಲವಾದ ಮಠವನ್ನು, ಆಶ್ರಮವನ್ನು ಕಟ್ಟಬೇಕು, ಅಲ್ಲಿ ಸಾವಿರಾರು ಜನರು ಧ್ಯಾನ ಮಾಡುವ ಹಾಗಿರಬೇಕು, ಅಲ್ಲಿ ದಾಸೋಹ ನಡಿಬೇಕು, ಅಲ್ಲಿ ಯೋಗ ತಜ್ಞ ತರಗತಿಗಳು ನಡಿಬೇಕು. ಹೀಗೆ ಏನೇನೋ ನಾವು ಭಾವನೆಗಳು ನಮ್ಮ ಸುಪ್ತ ಮನಸ್ಸಿಗೆ ಹಾಕ್ತೀವಿ ಅಂತ ಇಟ್ಕೊಳ್ಳಿ. ಅದು ಸುಪ್ತ ಮನಸ್ಸು ಅದನ್ನೆಲ್ಲ ತಗೊಳುತ್ತೆ. ಅದು ತಗೊಂಡದ್ದು ಅದು ಮುಂದೆ ಒಂದು ದಿವಸ ಅದು ನಮ್ಮ ಜೀವನದಲ್ಲಿ ಕಾರ್ಯಗತ ಆಗುತ್ತೆ. ಯಾಕೆ ಅಂದರೆ ಮೇಲಿಂದ ಮೇಲೆ ಆ ಸುಪ್ತ ಮನಸ್ಸಿಗೆ ನಾವು ಹೇಳ್ತಾ ಹೋದರೆ, ನಾನು ಬೆಂಗಳೂರಲ್ಲಿ ಒಂದು ದೊಡ್ಡ ಆಶ್ರಮ ಕಟ್ಟಬೇಕು, ಒಂದು ಮಠ ಕಟ್ಟಬೇಕು, ಅಲ್ಲಿ ಸಾವಿರಾರು ಜನಕ್ಕೆ ಧ್ಯಾನ ಯೋಗ ಹೇಳ್ಕೊಡ್ಬೇಕು, ಎಲ್ಲ ಕಾಯಿಲೆಗಳನ್ನು ಅಲ್ಲಿ ವಾಸಿ ಮಾಡಬೇಕು, ಮತ್ತು ಯಾವ್ಯಾವುದು ಕಾಯಿಲೆ ಆಗದೇ ಇರತಕ್ಕಂಥ ಹಳೆಯ ರೋಗಗಳನ್ನು ನಾನು ಗುಣ ಮಾಡಬೇಕು, ಅಲ್ಲಿ ದಾಸೋಹ ನಡಿಬೇಕು, ಪ್ರಾರ್ಥನೆ ನಡಿಬೇಕು. ಹೀಗೆ ಒಂದು ದಿವ್ಯದ ಆನಂದವನ್ನು ನಾನು ಅನುಭವಿಸಿ, ಮತ್ತು ನಮ್ಮ ಆಶ್ರಮಕ್ಕೆ ಮಠಕ್ಕೆ ಬಂದಂಥವರೆಲ್ಲರೂ ಕೂಡ ದಿವ್ಯ ಆನಂದವನ್ನು ಪಡ್ಕೊಳ್ಬೇಕು ಅಂತ ಮೇಲಿಂದ ಮೇಲೆ ನನ್ನ ಭಾವನೆಗಳಿಗೆ ನಾನು ಒಳ ಮನಸ್ಸಿಗೆ ಹಾಕ್ತಾ ಹೋದರೆ ಅದು ಇದನ್ನು ಸಂಗ್ರಹಿಸ್ತಾ ಹೋಗ್ತದೆ. ಅದಕ್ಕೆ ನಾವು ನೀರಿರಬೇಕು. ಇದು ಹೆಂಗಪ್ಪ ಅಂತ ಹೇಳಿದರೆ, ಒಂದು ಬೀಜ, ಈಗ ಮಳೆಗಾಲದಲ್ಲಿ ರೈತರೆಲ್ಲ ಭೂಮಿಯನ್ನು ಹಸನು ಮಾಡಿ ಬಿತ್ತನೆ ಮಾಡ್ತಾರೆ. ಬಿತ್ತನೆ ಮಾಡಿದ ಮೇಲೆ ಅದು ಬೆಳೀತಾ ಹೋಗ್ತದೆ. ಬೆಳೀತಾ ಪೈರು ಮುಂದೆ ಬೆಳೀತಾ ಹೋಗ್ತದೆ. ಆ ಬಿತ್ತನೆಗೆ ಎಷ್ಟು ಶಕ್ತಿ ಇದೆ ಅನುಗುಣವಾಗಿ ಅದು ಫಸಲನ್ನು ಕೊಡ್ತದೆ. ಈಗ ಜೋಳ ಬಿತ್ತಿದರೆ ಜೋಳ ಫಸಲು, ರಾಗಿ ಬಿತ್ತಿದರೆ ರಾಗಿ ಫಸಲು, ಸೇಬು ಬಿತ್ತಿದರೆ ಸೇಬು ಫಸಲು, ಶ್ರೀಗಂಧದ ಬಿತ್ತನೆ ಮಾಡಿದರೆ ಶ್ರೀಗಂಧದ ಫಸಲು ಬರೋಕ್ಕೆ 20 ವರ್ಷ ಹಿಂಗೆ ಬೇಕು. ಹಾಗೆ ಏನೇನು ನಾವು ಬಿತ್ತನೆ ಮಾಡ್ತೀವಿ ಅದಕ್ಕನುಗುಣವಾಗಿ ಫಸಲು. ಹಂಗೆ ನಾನು ಬೆಂಗಳೂರಿನಲ್ಲಿ ಒಂದು ದೊಡ್ಡ ವಿಶಾಲವಾದ ಸ್ಥಳ ತಗೋಬೇಕು, ಭವ್ಯವಾದ ಆಶ್ರಮ ಮಠ ನಿರ್ಮಾಣ ಮಾಡಬೇಕು. ಸೊ ಅದಕ್ಕೆ ಸರ್ಟನ್ ಕಾಲಾವಧಿ ಬೇಕು. ಆ ಕ್ಷಣಕ್ಕದಾಗೋದಲ್ಲ. ಅಂದ್ರೇನು, ಈಗ ಈಗ ಹೆಸರು ಕಾಳು, ಶೇಂಗಾ, ಕಡಲೆಕಾಯಿ ಬೀಜ, ಹೆಸರು ಕಾಳು 3 ತಿಂಗಳಿಗೆ ಫಸಲು ಬರುತ್ತೆ, ಕಡಲೆಕಾಳು 3 ತಿಂಗಳಿಗೆ ಫಸಲು ಬರುತ್ತೆ. ಅದೇ ಕಡಲೆಕಾಯಿ ಬೀಜ, ಶೇಂಗಾ ಅದು 4 ತಿಂಗಳು 5 ತಿಂಗಳು ಬರುತ್ತೆ. ಕಬ್ಬು 1 ವರ್ಷಕ್ಕೆ ಬರುತ್ತೆ. ಶ್ರೀಗಂಧ 20 ವರ್ಷ 25 ವರ್ಷಕ್ಕೆ ಬರುತ್ತೆ. ಬೀಟೆ ಮರ, ತೇಗ ಮರ ಇವೆಲ್ಲ 30 ವರ್ಷ 40 ವರ್ಷ ಫಸಲು ಅವು ಬರಲಿಕ್ಕೆ. ಆಗ ನಮಗೆ ಕಡಿದ್ರೆ 25-30 ವರ್ಷಕ್ಕೆ ಶ್ರೀಗಂಧದ ಮರ ಕೋಟಿ ಬೆಲೆಯನ್ನು ಬಾಳುತ್ತೆ. ತೇಗದ ಮರ, ಬೀಟೆ ಮರ ಅವು ಕೂಡ ಕೋಟಿ ಮರಗಳನ್ನು ಬೆಲೆಯನ್ನು ಬಾಳುತ್ತವೆ. ಶ್ರೀಗಂಧದ ಮರವಂತೂ 25-30 ವರ್ಷ ಅದರಂತೂ 5 ಕೋಟಿ 10 ಕೋಟಿ ಬೆಲೆ ಬಾಳುತ್ತದೆ. ಹಾಗೆ ಅವಧಿಯನ್ನು ನಾವು ಹೆಚ್ಚೆಚ್ಚು ಕೊಟ್ಟಾಗೆಲ್ಲ ಅದು ಹೆಚ್ಚೆಚ್ಚು ಬೆಲೆ ಬಾಳುವ ಫಸಲನ್ನು ಕೊಡ್ತದೆ. ಹಾಗೆ ನಾವು ಒಂದು ಘನವಾದ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾನು ಈ ರೀತಿ ದೊಡ್ಡ ಯೋಜನೆಯನ್ನು ಕಾರ್ಯಗತ ಮಾಡಬೇಕಂತೇಳಿ ನಮ್ಮ ಒಳಮನಸ್ಸಿಗೆ ಮತ್ತೆ ಹಾಕ್ತಾ ಇದ್ದರೆ ಆ ಒಳಮನಸ್ಸು ಒಂದು ಸ್ವೀಕಾರ ಮಾಡುತ್ತೆ. ಬರೀ ಸ್ವೀಕಾರ ಮಾಡೋದು ಅಷ್ಟೇ ಅಲ್ಲ, ಅದನ್ನು ಕಾರ್ಯಗತಗೊಳಿಸುವುದು ಹೇಗೆ ಎನ್ನುವುದನ್ನು ಅದು ಈ ನಮ್ಮ ಜಾಗೃತ ಮನಸ್ಸೇನಿದೆಯಲ್ಲ ತನ್ನ ಮನಸ್ಸಿಗೆ ಹಾಕೋತಾ ಇರುತ್ತೆ. ನಾನು ಮಾಡಬೇಕು, ಇಂಥದ್ದು ದೊಡ್ಡ ಮಠ, ಅಷ್ಟು ದೊಡ್ಡ ಆಶ್ರಮ ಹಿಂಗೆಲ್ಲ ಕಟ್ಟಬೇಕು, ಮತ್ತು ಸಾವಿರಾರು ಜನರ ಅನೇಕ ಅನಾರೋಗ್ಯಗಳನ್ನು ಗುಣ ಮಾಡಬೇಕು. ಇದು ಲೋಕಹಿತವಾದ ಮಠವಾಗಿ, ಲೋಕಹಿತವಾದ ಧ್ಯಾನ ಕೇಂದ್ರವಾಗಿ, ಲೋಕಹಿತದ ಉಪಯೋಗವನ್ನು ಜನರಿಗೆ ಕೊಡಬೇಕು.
ಮತ್ತು ಎಲ್ಲೆಲ್ಲಿಯೂ ಗುಣವಾಗದೇ ಇರತಕ್ಕಂಥ ಅನಾರೋಗ್ಯವನ್ನು ನಾನು ಗುಣ ಮಾಡಬೇಕು. ಹೀಗೆ ನಮ್ಮ ಮನಸ್ಸು ಅಂದ್ಕೊಂಡಾಗ ಅದು ಏನು ಮಾಡುತ್ತೆ, ಸಬ್ಕಾನ್ಷಿಯಸ್ ಮೈಂಡು, ಒಳಮನಸ್ಸು ಅದನ್ನೆಲ್ಲ ಸ್ವೀಕಾರ ಮಾಡುತ್ತೆ. ಹಾಗಾದರೆ ಇದನ್ನು ಕಾರ್ಯಯೋಜನೆಯನ್ನು ಕಾರ್ಯಗತಗೊಳಿಸೋದು ಹೇಗೆ ಮತ್ತು ಎಷ್ಟು ಕಾಲ ಬೇಕು, ಎಷ್ಟು ಸಮಯ ಬೇಕು, ಅದಕ್ಕದು ಒಳಮನಸ್ಸು ಅದನ್ನು ಚಿಂತನೆ ಮಾಡುತ್ತೆ, ಅದನ್ನು ಪರಿಪಕ್ವಗೊಳಿಸುತ್ತೆ, ಅದನ್ನು ಕಾರ್ಯಗತಗೊಳಿಸೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದನ್ನು ಪ್ರಯತ್ನ ಮಾಡುತ್ತೆ ಮತ್ತು ಒಂದು ದಿನ ಅದು ಕಾರ್ಯಗತಗೊಳಿಸುತ್ತೆ, ಕಾರ್ಯಗತ ಆಗತ್ತೆ. ನಮ್ಮ ಒಳಮನಸ್ಸಿಗೆ ಇಂತಹ ಬಹುದೊಡ್ಡವಾದ ಕಾರ್ಯಯೋಜನೆಯನ್ನು ಹಾಕಿಕೊಂಡಾಗ ಅದು ಮುಂದೊಂದು ದಿನ ಅದು ಸಫಲವಾಗುತ್ತೆ, ಅದು ಪ್ರತ್ಯಕ್ಷವಾಗಿ ನಮ್ಮ ಕಣ್ಣೆದುರಿಗೆ ಬರುತ್ತೆ. ಹೀಗೆ ಮನಸ್ಸು ಧ್ಯಾನ ಮಾಡ್ತಕ್ಕಂಥದ್ದನ್ನು, ಈ ಧ್ಯಾನದಲ್ಲಿ ಮಾಡ್ತಕ್ಕಂಥದ್ದನ್ನು ನಮ್ಮ ಜಾಗೃತ ಮನಸ್ಸು ಮಾಡುತ್ತೆ. ಈ ಜಾಗೃತ ಮನಸ್ಸು ಮಾಡಬೇಕಾದ್ರೆ, ಇಂಥದ್ದೆಲ್ಲವನ್ನು ಕಾರ್ಯಗತಗೊಳಿಸಬೇಕಾದ್ರೆ ಮೊದಲು ಈ ಮನಸ್ಸನ್ನು ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ಒಳ್ಳೆಯ ದೇಹ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಸದೃಢವಾದ ದೇಹ ನಮಗಿದ್ದಾಗ ಅಲ್ಲಿ ಸದೃಢವಾದ ಮನಸ್ಸು, ಜಾಗೃತ ಮನಸ್ಸಿರುತ್ತೆ. ಅಂಥ ಜಾಗೃತ ಮನಸ್ಸನ್ನು, ಸದೃಢವಾದ ಮನಸ್ಸನ್ನು ನಾವು ಯೋಗದಿಂದ, ಧ್ಯಾನದಿಂದ ಸಾಧ್ಯ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ಶಿವಾನುಭಾವಿ ದಾಸ್ಯಮಯ್ಯನವರು ವಚನದಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಈಗ ಮತ್ತೆ ನಿಮ್ಮ ಮುಂದೆ ವಿವರಿಸ್ತೇನೆ. ಏನು ಅವ್ರು ಹೇಳ್ತಾ ಇದ್ದಾರೆ, ಸ್ವಸ್ತಿಕಾಸನದಲ್ಲಿ ಇದ್ದು ಮೊದಲು ನಾವು ಕೂತ್ಕೋಬೇಕು. ಈಗ ಧ್ಯಾನ ಮಾಡಬೇಕಾದ್ರೆ ನಾವು ಪದ್ಮಾಸನ ಆಗ್ತೀವಿ, ಸುಖಾಸನ ಆಗ್ತೀವಿ, ಸಿದ್ಧಾಸನ ಆಗ್ತೀವಿ, ಹೀಗೆ ಪರಮೇಶ್ವರ ಆಸನ ಆಗ್ತೀವಿ. ಅದೇ ರೀತಿಯಾಗಿ ಸ್ವಸ್ತಿಕಾಸನ ಕೂಡ ಒಂದು. ಎಂಥ ಸ್ವಸ್ತಿಕಾಸನದಲ್ಲಿ ನಾವು ಕೂತ್ಕೊಂಡು ಸ್ವಸ್ತಿಕಾಸನದಲ್ಲಿ ಕುಳ್ಳಿರ್ದು ವಿವರಿಸ್ತಾ ಇದ್ದಾರೆ. ಸ್ವಸ್ತಿಕಾಸನದಲ್ಲಿ ಇದ್ದು ಅತ್ತಿತ್ತ ಚಲಿಸದೆ ನೆಟ್ಟೆಲುವ ಮುರಿದು. ಈಗ ನಾವು ಸ್ಥಿರವಾಗಿ ಕೂತ್ಕೋಬೇಕು. ಕೂತ್ಕೊಂಡಾಗ ಅಲುಗಾಡಬಾರ್ದು ಆ ಕಡೆ ಈ ಕಡೆ. ನಮ್ಮ ಬೆನ್ನುಮೂಳೆ ಏನಿದೆಯಲ್ಲ, ಸ್ಪೈನಲ್ ಕಾರ್, ಅದು ನೇರವಾಗಿರಬೇಕು, ನೆಟ್ಟು ಕೂತ್ಕೋಬೇಕು. ಸೊಟ್ಟ ಪಟ್ಟ ಸೊಂಟ ಮಡ್ಕೊಂಡು ಕೂತ್ಕೋಬಾರ್ದು. ಅತ್ತಿತ್ತ ಅಲುಗದೆ ಚಲಿಸದೆ ನೆಟ್ಟೆಲುವ ಮುರಿದು ನೇರವಾಗಿ ಕೂತ್ಕೊಂಡು ಅಧೋವಾಯುವ ಊರ್ಧ್ವ ಮುಖಕ್ಕೆ ತಂದು ಅಂತಾರೆ. ಅಧೋವಾಯು ಅಂದ್ರೇನು, ನಾವು ಉಸಿರಾಟ ಮಾಡ್ತೀವಲ್ವಾ, ಉಸಿರಾಟ ಒಳಗೆ ಉಸಿರು ತಗೊಳ್ಳೋದು, ಹೊರಗೆ ಉಸಿರು ಬಿಡೋದು, ಇದು ಸಹಜವಾಗಿ ನಡೀತಾನೆ ಇರುತ್ತೆ. ಈ ಉಸಿರು ತೆಗೆದುಕೊಳ್ಳೋದು ಒಳಗೆ ಬಿಡೋದು ಏನಿದೆಯಲ್ಲ, ಇದು ನ್ಯಾಚುರಲ್ಲಾಗಿ ನಡೆಯೋದು. ಆದರೆ ನಾವು ಧ್ಯಾನ ಮಾಡಲಿಕ್ಕೆ, ಪ್ರಾಣಾಯಾಮ ಮಾಡಲಿಕ್ಕೆ, ಯೋಗ ಸಾಧನೆ ಮಾಡಲಿಕ್ಕೆ ಕೂತ್ಕೊಂಡಾಗ ನಮ್ಮ ಎರಡೂ ಮೂಗಿನ ಹೊರಳೆಗಳಿಂದ ಒಳಗೆ ಉಸಿರನ್ನು ತಗೊಳ್ಳೋದು, ಎರಡೂ ಮೂಗಿನ ಹೊರಳೆಗಳಲ್ಲಿ ಉಸಿರನ್ನು ಬಿಡುವುದು, ನಿಧಾನವಾಗಿ ತಗೊಳ್ಳೋದು, ನಿಧಾನವಾಗಿ ಬಿಡುವುದು. ಇದನ್ನು ನಿರಂತರವಾಗಿ ಮಾಡ್ತಾನೆ ಇರಬೇಕು. ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು, ನಿಧಾನವಾಗಿ ಉಸಿರನ್ನು ಬಿಡುವುದು. ಹೀಗೆ ಮಾಡ್ತಾ ಅಧೋವಾಯುವ ಊರ್ಧ್ವ ಮುಖಕ್ಕೆ ತಂದು ಅಂತಾರೆ. ಅಧೋವಾಯು ಅಂದ್ರೇನು, ಈಗ ಒಳಗೆ ಗಾಳಿ ತಗೋತೀವಿ, ಒಳಗೆ ಗಾಳಿ ತಗೊಂಡು ಅದು ಹೊರಗೆ ಹೋಗ್ತದೆ, ಒಳಗೆ ತಗೊಳ್ತೀವಿ, ಅದು ಹೊರಗೆ ಬರ್ತದೆ. ಹೀಗೆ ಒಳಗೆ ತೆಗೆದುಕೊಂಡು ಹೊರಗೆ ಬಿಡುವ ಈ ಸಂದರ್ಭದಲ್ಲಿ ಅಧೋವಾಯುವ ಊರ್ಧ್ವ ಮುಖಕ್ಕೆ ತಂದು ಅಂತಾರೆ. ಏನಿಲ್ಲ, ಅಧೋವಾಯು ಅಂದ್ರೆ ನಮ್ಮಲ್ಲಿ ಇರುವ ಶಕ್ತಿ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಒಂದು ಶಕ್ತಿ ಇರ್ತದೆ, ಅದನ್ನು ನಾವು ಊರ್ಧ್ವಮುಖಗೊಳಿಸಬೇಕು. ಏನು ಊರ್ಧ್ವಮುಖಗೊಳಿಸೋದು ಅಂದರೆ, ಈ ಶಕ್ತಿಯನ್ನು ಉದಾಹರಣೆ ಕೊಡಬೇಕಂದ್ರೆ, ಒಂದು ಒಳ್ಳೆಯ ಮನಸ್ಸು, ಇನ್ನೊಂದು ಹೀನ ಮನಸ್ಸು. ಒಳ್ಳೆಯ ಮನಸ್ಸು ಅಂದ್ರೇನೋ, ನಾನು ಒಳ್ಳೆಯವನಾಗಬೇಕು, ನಾನು ಶ್ರೇಷ್ಠ ವ್ಯಕ್ತಿ ಆಗಬೇಕು, ನಾನು ಯೋಗ್ಯ ವ್ಯಕ್ತಿ ಆಗಬೇಕು, ನಾನು ಅಪೂರ್ವವಾದ ಸಾಧನೆಯನ್ನು ಮಾಡಬೇಕು, ನಾನು ಲೋಕೋಪಕಾರದ ಜೀವನವನ್ನು ಮಾಡಬೇಕು, ನನ್ನ ಜೀವನ ನನಗೂ ಉಪಯೋಗವಾಗಬೇಕು, ಸಮಾಜಕ್ಕೂ ಉಪಯೋಗ ಆಗಬೇಕು. ಹೀಗೆ ಇದು ಒಳ್ಳೆಯ ಮನಸ್ಸಿನ ವಿಚಾರ. ನಮ್ಮ ಈ ಒಳ್ಳೆಯ ಮನಸ್ಸಿನ ವಿಚಾರದಿಂದ ನಮಗೂ ಒಳ್ಳೆಯದಾಗತ್ತೆ, ಇನ್ನೊಬ್ಬರಿಗೂ ಒಳ್ಳೆಯದಾಗತ್ತೆ. ಅಕಸ್ಮಾತ್ ಕೆಟ್ಟ ಮನಸ್ಸು, ಕೆಟ್ಟ ಮನಸ್ಸೇನಿದೆಯಲ್ಲ, ಪರಪೀಡನೆ, ಇನ್ನೊಬ್ಬರಿಗೂ ತೊಂದರೆ ಕೊಡೋದು, ಆ ಪರಪೀಡನೆಯೇ ಪಾಪ. ಅಂಥದ್ದನ್ನು ನಾವು ಯಾವ ಕಾರಣಕ್ಕೂ ನಮ್ಮ ಮನಸ್ಸಿನಲ್ಲಿ ಬರಕ್ಕೆ ಬಿಡಬಾರ್ದು. ಇದು ಅಂದ್ರೇನು, ಅಧೋವಾಯು ಅಂದ್ರೇನು, ಕೆಟ್ಟ ವಿಚಾರಗಳನ್ನು ನಾವು ಎಂದೂ ಮಾಡಬಾರ್ದು, ಅದರ ಆಲೋಚನೆ ಕೂಡ ಮಾಡಬಾರ್ದು. ಆ ಕೆಟ್ಟ ಆಲೋಚನೆ ನಾವು ಯಾವಾಗ ಮಾಡೋದಲ್ಲ, ಒಳ್ಳೆಯ ಆಲೋಚನೆಗಳೇ ನಮ್ಮಲ್ಲಿ ಹೆಚ್ಚಾಗ್ತವೆ. ಇದೇ
ಅಧೋವಾಯುವ ಊರ್ಧ್ವಮುಖಕ್ಕೆ ತಂದು ಅಂತೇಳಿ ನಾವು ನಮ್ಮ ವಿಚಾರಗಳು, ನಮ್ಮ ಭಾವನೆಗಳು, ನಮ್ಮ ಚಿಂತನೆಗಳು ಇವನ್ನೆಲ್ಲವನ್ನು ಊರ್ಧ್ವಮುಖಗೊಳಿಸಬೇಕು. ಆ ಊರ್ಧ್ವಮುಖಗೊಳಿಸಿಕೊಂಡಂಥ ಕಾಲದೊಳಗೆ ನಮ್ಮಲ್ಲಿ ಒಂದು ಶಕ್ತಿ ಚೈತನ್ಯ ಊರ್ಧ್ವಮುಖವಾಗ್ತದೆ. ಹೇಗೆ ಅಂದರೆ, ಉದಾಹರಣೆಗೆ ನಮ್ಮ ಶರೀರದಲ್ಲಿ 7 ಚಕ್ರಗಳಿದ್ದಾವೆ. ಯಾವುದು? ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಗ್ನೇಯ, ಸಹಸ್ರಾರ. ಹೀಗೆ 7 ಚಕ್ರಗಳಿವೆ. ಸಹಸ್ರಾರ ಎಲ್ಲಿದೆ? ನಮ್ಮ ಮೆದುಳಿನ ಸ್ಥಾನದಲ್ಲಿದೆ. ಆಜ್ಞಾ ಚಕ್ರ ಎಲ್ಲಿದೆ? ನಮ್ಮ ಭ್ರೂಮಧ್ಯದಲ್ಲಿದೆ. ವಿಶುದ್ಧಿ ಚಕ್ರ ಕಂಠದಲ್ಲಿ ವಿಶುದ್ಧಿ ಚಕ್ರ ಇದೆ. ಇದನ್ನೇ ಥೈರಾಯ್ಡ್ ಗ್ರಂಥಿ ಅಂತ ಹೇಳೋದು. ಇದನ್ನು ಇನ್ನೊಮ್ಮೆ ನಾವು ಎಲ್ಲ ಈ ಚಕ್ರಕ್ಕೂ ಆರೋಗ್ಯಕ್ಕೂ ಬಹಳ ಸಂಬಂಧ ಇದೆ. ಈ ವಿಶುದ್ಧಿ ಚಕ್ರವನ್ನು ಚೆನ್ನಾಗಿ ಇಟ್ಕೊಂಡ್ರೆ ನಮಗೆ ಥೈರಾಯ್ಡ್ ಮತ್ತು ಥೈರಾಯ್ಡ್ ಸಂಬಂಧಪಟ್ಟ ಎಲ್ಲ ರೋಗಗಳು ನಿವಾರಣೆ ಆಗ್ತವೆ. ಇನ್ನು ಅನಾಹತ ನಮ್ಮ ಹೃದಯದ ಸ್ಥಾನ. ಅನಾಹತವನ್ನು ಚಕ್ರ ಚೆನ್ನಾಗಿ ಇಟ್ಕೊಂಡ್ರೆ ನಮಗೆ ಹೃದಯ ಸ್ತಂಭನ, ಹಾರ್ಟ್ ಅಟ್ಯಾಕು, ಹೃದಯ ಸಂಬಂಧಿ ಕಾಯಿಲೆಗಳು ಇವ್ಯಾವು ಬರೋದಿಲ್ಲ. ಹೀಗಾಗಿ ಅನಾಹತ ಚಕ್ರ ಹೃದಯದ ಸ್ಥಾನ. ಮಣಿಪೂರಕ ನಮ್ಮ ನಾಭಿಸ್ಥಳ, ಮಣಿಪೂರಕ ಚಕ್ರ. ಮಣಿಪೂರಕ ಚಕ್ರವನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ ಅಲ್ಸರು, ಗ್ಯಾಸ್ಟ್ರಿಸೈಡ್ಸು, ಹೊಟ್ಟೆ ನೋವು, ಇನ್ನು ಏನೇನೋ ಸಂಬಂಧಗಳಿರ್ತಾವಲ್ಲ ಅವು ರೋಗಗಳು ಬರೋದಿಲ್ಲ. ಇದು ಮಣಿಪೂರಕ ಚಕ್ರದ ಸ್ಥಾನ. ಅಜೀರ್ಣ ಏನೇನೋ ಇರ್ತಾವಲ್ಲ ಅಂಥವು ಯಾವೂ ಬರೋದಿಲ್ಲ. ಪೈಲ್ಸು ಇತ್ಯಾದಿ 108. ನಂತರ ಸ್ವಾಧಿಷ್ಠಾನ ಚಕ್ರ, ಅದು ನಮ್ಮ ಜನನೇಂದ್ರಿಯದ ಸ್ಥಳ. ಈ ಮೂತ್ರಪಿಂಡ ಇತ್ಯಾದಿ ಏನೇನು ತೊಂದರೆಗಳು ಬರ್ತಾವಲ್ಲ, ಮತ್ತು ಅನೇಕರಿಗೆ ಬಂಜೆತನ, ಮಕ್ಕಳಾಗೋದಿಲ್ಲ, ಇನ್ನು ಏನೇನೋ ಇಂಥವೆಲ್ಲ ಇರ್ತವಲ್ಲ. ಆಮೇಲೆ ಶೌರ್ಯ, ಸಾಹಸ, ಪರಾಕ್ರಮ, ಹಿಡಿತನ, ಧೈರ್ಯ, ಪುಕ್ಲ, ನಾಮರ್ದ, ನಪುಂಸಕ, ಇಂಥವೆಲ್ಲ ಗುಣಗಳು ನಮ್ಮ ಜನನೇಂದ್ರಿಯ ಸ್ಥಳದ್ದು. ಅದನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ ಮನುಷ್ಯ ವೀರ್ಯವಂತನಾಗಿರ್ತಾನೆ, ಶಕ್ತಿವಂತನಾಗಿರ್ತಾನೆ, ಧೈರ್ಯವಂತನಾಗಿರ್ತಾನೆ, ಹೇಡಿಯಾಗಲ್ಲ, ನಾಮರ್ದನಾಗಲ್ಲ, ನಪುಂಸಕನಾಗಲ್ಲ. ಇಂಥವೆಲ್ಲವೂ ಕೂಡ ಇದನ್ನೇ ಸ್ವಾಧಿಷ್ಠಾನ ಚಕ್ರದೊಳಗೆ ನಾವು ಅದನ್ನು ಹೆಚ್ಚೆಚ್ಚು ಶಕ್ತಿವಂತನನ್ನಾಗಿ ನಾವು ಮಾಡಿಕೊಂಡಾಗ ನಾವು ಮನುಷ್ಯ ವೀರವಂತನಾಗ್ತಾನೆ, ಶೌರ್ಯ, ಪರಾಕ್ರಮಿ, ಶೂರ, ವೀರ ಆಗ್ತಾನೆ. ಈ ಉದಾಹರಣೆಗೆ ಚಕ್ರವರ್ತಿ 6ನೇ ವಿಕ್ರಮಾದಿತ್ಯ 12ನೇ ಶತಮಾನದೊಳಗೆ ಕರ್ನಾಟಕವನ್ನು ರಾಜ್ಯಭಾರ ಮಾಡ್ದ. ಅವನು ತನ್ನ 85 ವರ್ಷದವರೆಗೆ ಅವನು ಚಕ್ರವರ್ತಿಯಾಗಿದ್ದ. ನಮ್ಮ ಕರ್ನಾಟಕ ಎಲ್ಲಿವರೆಗೆ ಇತ್ತಪ್ಪ ಅಂತ ಹೇಳಿದರೆ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ, ಗುಜರಾತ, ಒರಿಸ್ಸಾ, ಮಧ್ಯಪ್ರದೇಶ, ಇಲ್ಲಿವರೆಗೆ ಇವನು ರಾಜ್ಯಭಾರವನ್ನು ಮಾಡ್ದ. ಅಷ್ಟೇ ಅಲ್ಲ, ಉತ್ತರ ಪ್ರದೇಶದ ಕೆಲವು ಭಾಗ ಕೂಡ ಕರ್ನಾಟಕಕ್ಕೆ ಒಳಪಟ್ಟಿತ್ತು. ಹೀಗೆ ರಾಜ್ಯಭಾರ ಮಾಡಿದಂಥವನು ಚಕ್ರವರ್ತಿ 6ನೇ ವಿಕ್ರಮಾದಿತ್ಯ. ಇಂಥ ವಿಕ್ರಮಾದಿತ್ಯನ ಕಾಲದಲ್ಲಿಯೇ ಕಲ್ಯಾಣ ಅನ್ನತಕ್ಕಂಥ ಹೆಸರೇನಿದೆಯಲ್ಲ, ಅವನು ಕಲ್ಯಾಣವನ್ನು ರಾಜಧಾನಿ ಮಾಡಿಕೊಂಡು ರಾಜ್ಯಭಾರ ಮಾಡ್ದ. ಕರ್ನಾಟಕಕ್ಕೆ, ಈ ಎಲ್ಲ ಸಾಮ್ರಾಜ್ಯಕ್ಕೆ ರಾಜಧಾನಿ ಯಾವುದು? ಕಲ್ಯಾಣ. ಕೆಲವು ಕಾಲ ಇವನು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿ, ಅಲ್ಲಮ ಪ್ರಭುದೇವರ ಜನ್ಮಸ್ಥಳ ಇದೆಯಲ್ಲ, ಆ ಬಳ್ಳಿಗಾವಿಯನ್ನು ಕೂಡ ಈ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯಭಾರ ಮಾಡಿದ್ದ. ಆ ಕಾರಣವಾಗಿಯೇ ಈ ಕಲ್ಯಾಣ ಅನ್ನೋ ಹೆಸರು, ಆಂಧ್ರದಲ್ಲಿಯೂ ಕೂಡ ಕಲ್ಯಾಣ ಅನ್ನತಕ್ಕಂಥ ಒಂದು ಡಿಸ್ಟ್ರಿಕ್ಟ್ ಇದೆ, ಉತ್ತರ ಪ್ರದೇಶದಲ್ಲಿಯೂ ಕೂಡ ಕಲ್ಯಾಣಪುರ ಅನ್ನತಕ್ಕಂಥ ಒಂದು ಡಿಸ್ಟ್ರಿಕ್ಟ್ ಇದೆ. ಆ ಕಲ್ಯಾಣಪುರ ಅಚ್ಚ ಕನ್ನಡ ಶಬ್ದ. ಈ ಕಲ್ಯಾಣಪುರ, ಕಲ್ಯಾಣ ಅನ್ನೋದೇನಿದಿಲ್ಲ, ಇದು ಕರ್ನಾಟಕದ ಕಲ್ಯಾಣ. ಅಂದ್ರೇನು, ಕನ್ನಡಿಗರು ಎಷ್ಟು ಚಕ್ರವರ್ತಿಗಳಾಗಿ ಇಡೀ ಭಾರತವನ್ನು, ಉತ್ತರ ಭಾರತದವರೆಗೆ ರಾಜ್ಯಭಾರ ಮಾಡಿದರು ಅನ್ನೋದು ಇಂಥ 6ನೇ ವಿಕ್ರಮಾದಿತ್ಯ ಚಕ್ರವರ್ತಿ ಅಂತ ಆಳ್ವಿಕೆಯಲ್ಲಿ ನಾವು ಕಾಣ್ತೇವೆ. ಇವನು ಯಾಕೆ ಶೌರ್ಯವಂತನಾದ ಅಂತೇಳಿದರೆ, ಅವನಲ್ಲಿ ಎಲ್ಲ ಚಕ್ರಗಳನ್ನು ಕೂಡ, ಏನು 7 ಚಕ್ರಗಳನ್ನು ವಿವರಿಸಿದ್ನಲ್ಲ, ಇವೆಲ್ಲವನ್ನು ಅವನು ಚೆನ್ನಾಗಿ ಇಟ್ಕೊಂಡಿದ್ದ. ಯಾಕೆ ಅಂತೇಳಿದರೆ, ಅವನಿಗೆ ಗುರುಗಳಾಗಿದ್ದಂಥ ರಾಜಗುರುಗಳು ಇಂಥ ಯೋಗವಿದ್ಯೆಯನ್ನು ಅವನಿಗೆಲ್ಲ ಕಲಿಸಿದ್ರು, ಅದನ್ನೆಲ್ಲ ಅವನು ಪಡ್ಕೊಂಡಿದ್ದ. ಇಂಥ ಯೋಗ 10-11ನೇ ಶತಮಾನದಲ್ಲಿ ನಮ್ಮ ಕರ್ನಾಟಕದ ಬಳ್ಳಿಗಾವೆಯಲ್ಲಿ ಅಲ್ಲಮ ಪ್ರಭುದೇವರು, ಅಕ್ಕಮಹಾದೇವರು ಇಂಥ ಯೋಗ ವಿದ್ಯೆಯನ್ನು ಬಳ್ಳಿಗಾವೆ ಮತ್ತು ಉಡುತಡಿಯಲ್ಲಿ ಪಡೆದುಕೊಂಡಿದ್ದರು. ಅಷ್ಟೇ ಅಲ್ಲ, ಶ್ರೀಶೈಲದ ಕದಲಿವನ, ಇನ್ನು ಅನೇಕ ಸ್ಥಳಗಳಲ್ಲಿ ಯೋಗ ಧ್ಯಾನ ವಿಚಾರವನ್ನು ಗುರುಗಳು ಕಲಿಸ್ತಾ ಇದ್ರು. ಸೊ ಈಗ ಇನ್ನು ಆಧಾರ ಚಕ್ರ ಯಾವುದಪ್ಪ ಅಂತ ಹೇಳಿದರೆ, ನಾವೇನು ಕೂತ್ಕೋತೀವಲ್ಲ, ನಾವೇನು ಶೌಚಕ್ಕೆ ಹೋಗ್ತೀವಲ್ಲ, ಅದನ್ನು ಚೆನ್ನಾಗಿ ಇಟ್ಕೊಂಡ್ರೆ ನಮಗೆ ಪೈಲ್ಸು ಇತ್ಯಾದಿ ಏನೇನು ಅನಾರೋಗ್ಯಗಳು ಮತ್ತು ಅನೇಕರು ಕೂತ್ಕೊಳ್ಳೋಕೆ ತೊಂದರೆ, ಇಂಥ ಎಲ್ಲ ತೊಂದರೆಗಳು ಆಧಾರ ಚಕ್ರ ಸರಿಯಾಗಿರಲೇಬೇಕು ಪ್ರತಿಯೊಬ್ಬರಿಗೂ ಕೂಡ. ಈಗ ನಮ್ಮಲ್ಲಿ ಡಿ ವಿ ಗುಂಡಪ್ಪ ಮತ್ತು ಕುವೆಂಪು ಹೆಸರು ಕೇಳಿದಿರಿ ನೀವು. ಪಾಪ ಇವರಿಗೆ ಪೈಲ್ಸ್ ತೊಂದರೆಯಾಗಿ ಜೀವನ ಪರ್ಯಂತ ಅವ್ರನ್ನ ಅರಳಿದರು.
ಪೈಲ್ಸ್ ತೊಂದರೆಯಿಂದ. ಅವ್ರು ಕೂತ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಬ್ಲಡ್ಡು ಇತ್ಯಾದಿ ಏನೇನೋ ತೊಂದರೆಗಳಾಗ್ತಿತ್ತು ಅಂತೇಳಿ ಅವರ ಬಗ್ಗೆ ಲೇಖನಗಳನ್ನು, ಅವರ ಆತ್ಮಕಥೆಗಳನ್ನು, ಜೀವನ ಚರಿತ್ರೆಯನ್ನು ಓದಿದ್ರೆ ಅಲ್ಲಿ ವಿವರಣೆಯನ್ನು ಕೊಡಲಾಗಿದೆ. ಸ್ವತಃ ಡಿ ವಿ ಗುಂಡಪ್ಪನವ್ರ ಮಗ BGL ಸ್ವಾಮಿ ಅವರು ಸಸ್ಯಶಾಸ್ತ್ರಜ್ಞರು. ಅವರದನ್ನು ಗುಣಪಡಿಸ್ಬೋದಾಗಿತ್ತು ತಮ್ಮ ತಂದೆ ಇಂಥ ಅನಾರೋಗ್ಯವನ್ನು. ಆದರೆ ಈ ಸಸ್ಯಶಾಸ್ತ್ರಜ್ಞ ಅಧ್ಯಯನ ಮಾಡಿದರೂ ಕೂಡ ಅವರ ಮನಸ್ಸು ಚಿಕಿತ್ಸೆ ಕಡೆಗೆ ಹೊರಳಿಲ್ಲ. ತುಂಬ ಸುಲಭ ಗುಣ ಮಾಡೋದು, ಆದರೆ ಆ ಕಡೆಗೆ ಅವರು ವಿಚಾರ ಮಾಡಲಿಲ್ಲ. ಮತ್ತು ಕುವೆಂಪು ಮಗ ತೇಜಸ್ವಿ ಕಾಡನ್ನೆಲ್ಲ ಸಂಚರಿಸಿದರು. ಕಾಡೆಲ್ಲ ಸಂಚರಿಸಿದವ್ರಿಗೆ ಇಂಥ ಪೈಲ್ಸ್ ಗುಣ ಮಾಡ್ಕೊಳ್ಳೋದು ಭಾಳ ಸುಲಭ, ಸರಳ. ಆದರೆ ಅವರು ಕೂಡ ಕಾಡಿನ ಈ ಸಸ್ಯ ಜ್ಞಾನದ ಬಗ್ಗೆ, ಅದರ ಔಷಧ ಜ್ಞಾನದ ಬಗ್ಗೆ ಇವರಿಬ್ಬರು ತಿಳ್ಕೊಳ್ಳಿಲ್ಲ. ಹೀಗಾಗಿ ಅವರು ಅಂಥ ಅನಾರೋಗ್ಯದಿಂದ ನರಳಿದರು. ಹೀಗಾಗಿ ನೋಡಿ, ನಮ್ಮ ಮೂಲಾಧಾರ ಚಕ್ರ ಎಷ್ಟು ಆರೋಗ್ಯಯುತವಾಗಿ ಶಕ್ತಿಯುತವಾಗಿರಬೇಕು ಅನ್ನೋದು ಮುಖ್ಯ ಅನ್ನೋದು ಇದನ್ನು ತಿಳಿತದೆ. ಕುವೆಂಪು ದೊಡ್ಡ ಸಾಹಿತಿ, ಕವಿಗಳು, ಕಾದಂಬರಿಕಾರರು, ನಾಟಕಕಾರರು, ಮತ್ತು DVG ದೊಡ್ಡ ಚಿಂತಕರು, ಮಂಕುತಿಮ್ಮನ ಕಗ್ಗ ಇವೆಲ್ಲ ಬರ್ತಾರೆ. ಆದರೆ ಅವ್ರಿಗೆ ಕೂತ್ಕೊಳ್ಳೋಕ್ಕೆ ಸಮಸ್ಯೆಯಾಗಿ ಬಹಳ ನೋವಿನಿಂದ ನರಳುತ್ತಾ ಇದ್ರು ಇಬ್ಬರೂ ಕೂಡ. ಆದರೆ ಮನುಷ್ಯನಿಗೆ ಆರೋಗ್ಯ ಕೂಡ ಎಷ್ಟು ಮುಖ್ಯ, ಮತ್ತು ನಾವು ಊಟ ಮಾಡ್ತಕ್ಕಂಥ ಆಹಾರದ ಔಷಧ ಜ್ಞಾನ ಕೂಡ ಎಷ್ಟು ಮುಖ್ಯ, ಸಸ್ಯ ಸಂಬಂಧಿ ಜ್ಞಾನ ಮತ್ತು ಊಟ ಎಷ್ಟು ಮುಖ್ಯ ಅನ್ನೋದು ಕೂಡ ಇದರಿಂದ ತಿಳಿತದೆ. ಸೊ ಯೋಗ ಏನಿದೆಯಲ್ಲ, ಮನುಷ್ಯನನ್ನು ಸಂಪೂರ್ಣ ಆರೋಗ್ಯವಂತನನ್ನಾಗಿ ಮಾಡ್ತದೆ. ಅದನ್ನೇ ನಾವು ಯೋಗ ಮತ್ತು 10 ಪದ್ಧತಿಯ ಮೂಲಕ ಎಲ್ಲ ಅನಾರೋಗ್ಯಗಳನ್ನು ನಾವು ಗುಣ ಮಾಡ್ತೀವಿ. ಯಾಕೆ ಗುಣ ಮಾಡ್ತೀವಿ ಅಂತ ಹೇಳಿದರೆ, ತಪಸ್ಸು, ಆರೋಗ್ಯ, ಯೋಗ, ಧ್ಯಾನ ಇವೆಲ್ಲವನ್ನೂ ನಮ್ಮ ಜೀವನದೊಳಗೆ 45 ವರ್ಷಗಳ ಕಾಲ ಅಳವಡಿಸ್ಕೊಂಡು ಅದನ್ನೇ ನಾವು ಅರೆದು ಕುಡಿದಿದ್ದೇವೆ. ಅಂದ್ರೇನು, ಅದರಲ್ಲಿ ತೇಲಿ ಮುಳುಗಿದ್ದೇವೆ. ಮನುಷ್ಯನಿಗೆ ರೋಗ ಯಾಕೆ ಬರ್ತದೆ, ಆರೋಗ್ಯ ಯಾಕೆ ಇರ್ತದೆ, ಅವನ ಮನಸ್ಸು ಯಾಕೆ ಶಕ್ತಿಶಾಲಿಯಾಗಿರ್ತದೆ, ಇದೆಲ್ಲವನ್ನು ತಪಸ್ಸು, ಸಾಧನೆ, ಯೋಗ, ಧ್ಯಾನ ಇದೆಲ್ಲದರಿಂದಲೂ ನಾವು ಮತ್ತೆ ಅದರಲ್ಲಿ ಮುಳುಗಿರೋದ್ರಿಂದ ಆ ಜ್ಞಾನ ನಮಗೆ ಸಹಜವಾಗಿ ದೊರಕಿಕೊಂಡಿದೆ. ಆದ್ದರಿಂದ ಆ ಅನುಭವದಿಂದ ನಿಮ್ಗೆ ಹೇಳ್ತಾ ಇದ್ದೇವೆ. ನಾವು ಇಲ್ಲಿ ಸ್ವಸ್ತಿಕಾಸನದಲ್ಲಿ ಕುಳ್ಳಿರಿದ್ದು ಅತ್ತಿತ್ತ ಅಲುಗದೆ ನೆಟ್ಟೆಲುವ ಮುರಿದು ಅಧೋವಾಯುವ ಊರ್ಧ್ವಮುಖಕ್ಕೆ ತಂದು ಅಂತೇಳಿ ದಾಸಿಮಯ್ಯನವರು ಹೇಳ್ತಾ ಇದ್ದಾರಲ್ಲ. ನಮ್ಮ ಚಿಂತನೆಗಳು, ನಮ್ಮ ವಿಚಾರಗಳು ಒಳ್ಳೆಯ ವಿಚಾರಗಳಿರಬೇಕು, ಒಳ್ಳೆಯ ಭಾವನೆಗಳಿರಬೇಕು, ಒಳ್ಳೆಯ ಆಲೋಚನೆಗಳಿರಬೇಕು, ಒಳ್ಳೆಯ ಕಾರ್ಯಯೋಜನೆಗಳು ಇರಬೇಕು. ಅಧೋವಾಯುವ ಊರ್ಧ್ವಮುಖಕ್ಕೆ ತಂದು ಕಂಠ ಸಂಕೋಚದಿಂದ ಊರ್ಧ್ವವಾಯುವ ನಿಲ್ಲಿಸಿ ಅಂತಾರೆ. ಕಂಠ ಸಂಕೋಚದಿಂದ ಅಂತಾರೆ ಅಂದ್ರೇನು, ಈಗೇನು ನಾವು ಉಸಿರಾಟ ಮಾಡ್ತೀವಲ್ಲ, ಉಸಿರು ತಗೊಳ್ಳೋದು ಬಿಡೋದು, ತಗೊಳ್ಳೋದು ಬಿಡೋದು, ಈ ಉಸಿರು ತೆಗೆದುಕೊಳ್ಳುವುದನ್ನು, ಉಸಿರು ಬಿಡುವುದನ್ನು ಕ್ಷಣಕಾಲ ನಿರ್ಬಂಧಿಸುವುದು. ಉಸಿರನ್ನು ತಗೊಳ್ಳೋದು ಬೇಡ, ಬಿಡೋದು ಬೇಡ. ಅಂದ್ರೇನು, ವಾಯುವನ್ನು ಬಹಿರಂಗದಲ್ಲಿ ನಿರ್ಬಂಧಿಸುವುದು. ಒಳಗೆ ಗಾಳಿನೂ ತಗೊಂಡಿಲ್ಲ, ಹೊರಗೆ ಬಿಡೋದು ಇಲ್ಲ. ಸೊ ಈ ನಿರ್ಬಂಧವನ್ನು ಮಾಡಿದಂಥ ಕಾಲದೊಳಗೆ ಅದನ್ನು ಕಂಠ ಸಂಕೋಚ ಅಂತ ಹೇಳ್ತಾರೆ. ಊರ್ಧ್ವವಾಯುವ ನಿಲ್ಲಿಸಿ ಮನವ ಉನ್ಮನೆಯ ಸ್ಥಾನದಲ್ಲಿ ಬಂಧಿಸಿ. ನಮ್ಮ ಮನಸ್ಸನ್ನು, ಉನ್ಮನಿ ಸ್ಥಾನ ಅಂದ್ರೇನು, ಆಜ್ಞಾಚಕ್ರ. ಮನಸ್ಸನ್ನು ಸ್ಥಿರವಾಗಿ ಆಜ್ಞಾಚಕ್ರದಲ್ಲಿ ನಿಲ್ಲಿಸಬೇಕು. ಆಗ ನಮ್ಮಲ್ಲಿ ವಿಚಾರಗಳು, ಭಾವನೆಗಳು ಲಯ ಆಗ್ತವೆ. ಯಾವಾಗ ಉಸಿರಾಟದ ಮೇಲೆ ನಿಯಂತ್ರಣ ಆಗ್ತದ, ಆಗ ವಿಚಾರದ ಮೇಲೆ ಕೂಡ ನಿಯಂತ್ರಣ ಆಗ್ತದ. ಅಂತರ್ಬಾಹ್ಯ ವ್ಯಾಪಾರ ಒಳಿದು ನಿಂದುದೇ ಯೋಗ. ಅಂತರ್ಬಾಹ್ಯ ವ್ಯಾಪಾರ ಅಂದ್ರೇನು, ಬಹಿರಂಗದ ಆಲೋಚನೆ, ಅಂತರಂಗದ ಭಾವನೆ ಇವೆರಡೂ ನಿಲ್ಲಬೇಕು ಕ್ಷಣಕಾಲ. ಯಾವಾಗ ಬಹಿರಂಗದ ಭಾವನೆಗಳು, ಅಂತರಂಗದ ಭಾವನೆಗಳು ಸ್ತಂಭನ ಆಗ್ತವ, ಆಗ ನಮ್ಮ ಮನಸ್ಸು ನಿಯಂತ್ರಣಕ್ಕೆ ಬರ್ತದೆ. ಯಾವಾಗ ನಮ್ಮ ಮನಸ್ಸು ಪ್ರಜ್ಞಾಪೂರ್ವಕವಾಗಿ ನಿಯಂತ್ರಣವನ್ನು ಮಾಡ್ತೇವೆ, ಆಗ ಈ ಮನಸ್ಸಿಗೆ, ನಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ಜೀವನಕ್ಕೆ ಒಂದು ಶಕ್ತಿ, ಒಂದು ಅನುಗ್ರಹ ಬರ್ತದೆ. ಪ್ರಾಣಶಕ್ತಿ ಚೈತನ್ಯ ಅಧಿಕ ಆಗ್ತದೆ. ಯಾವ ಪ್ರಾಣಶಕ್ತಿ ಚೈತನ್ಯ ಅಧಿಕ ಆಗ್ತದೆ, ಆಗ ನಮ್ಮಲ್ಲಿ ಒಳ್ಳೆಯ ಭಾವನೆಗಳು ಹೆಚ್ಚಾಗ್ತವೆ, ಒಳ್ಳೆಯ ವಿಚಾರಗಳು ಹೆಚ್ಚಾಗ್ತವೆ. ನಾವೇನು ಕಾರ್ಯಯೋಜನೆಯನ್ನು ಮಾಡಬೇಕಂತ ಅಂದ್ಕೊಂಡಿರ್ತೀವಿ, ಅಂತಹ ಕಾರ್ಯಯೋಜನೆಗಳು ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ಬರ್ತದೆ. ಇಂಥ ಯೋಗ ಸಾಧನೆಯನ್ನು ಶಿವಾನುಭಾವಿ ದಾಸ್ಯಮ್ಮಯ್ಯನವರು ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡ್ತಾಯಿದ್ರು. ಅದನ್ನು ಅವರು ಈ ವಚನದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಆ ವಚನವನ್ನು ನಿಮ್ಮ ಮುಂದೆ ಇನ್ನೊಮ್ಮೆ ಓದ್ತೇನೆ. ಸ್ವಸ್ತಿಕಾಸನದಲ್ಲಿ ಇದ್ದು ಅತ್ತಿತ್ತ ಚಲಿಸದೆ ನೆಟ್ಟೆಲುವ ಮುರಿದು ಅಧೋವಾಯುವ ಊರ್ಧ್ವಮುಖಕ್ಕೆ ತಂದು ಕಂಠ ಸಂಕೋಚದಿಂದ
ಊರ್ಧ್ವವಾಯುವ ನಿಲ್ಲಿಸಿ ಮನವ ಉನ್ಮನಿಯ ಸ್ಥಾನದಲ್ಲಿ ಬಂಧಿಸಿ ಅಂತರ್ಬಾಹ್ಯ ವ್ಯಾಪಾರ ಅಳಿದು ನಿಂದುದೆ ಯೋಗ ರಾಮನಾಥ. ಸೊ ಸ್ವಸ್ತಿಕಾಸನದಲ್ಲಿ ಕುಳಿತು ಮಾಡ್ತಕ್ಕಂಥ ಧ್ಯಾನದ ಪದ್ಧತಿಯನ್ನು ಇಲ್ಲಿ ಶಿವಾನುಭಾವಿ ದಾಸ್ಯಮ್ಮನವರು ವಿವರಿಸ್ತಾ ಇದ್ದಾರೆ. ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಸುಖಾಸನದಲ್ಲಿ ಕುಳಿತು ಮಾಡ್ತಾ ಇರತಕ್ಕಂಥ ಧ್ಯಾನ. ಈ ಧ್ಯಾನ ಯಾವಾಗ ಮಾಡಿದ್ದಪ್ಪ ಅಂತೇಳಿದರೆ, ಗೋಕಾಕದಲ್ಲಿ ಪ್ರವಚನ ಮಾಡ್ತಕ್ಕಂಥ ಕಾಲದೊಳಗೆ ಸೂರ್ಯೋದಯದ ಪೂರ್ವದಲ್ಲಿ ಆ ಬೆಟ್ಟದ ಮೇಲೆ ತಪಸ್ಸಿನಲ್ಲಿ ಕುಳಿತದ್ದಿದು. ಇಷ್ಟಲಿಂಗ ಪೂಜೆಯಲ್ಲಿ ಆ ಬೆಟ್ಟದ ಮೇಲೆ ಕುಳಿತದ್ದು. ಎಡಗೈಯಲ್ಲಿ ನೀವು ಚಿನ್ಮುದ್ರೆಯನ್ನು ಹಾಕಿರೋದನ್ನು ನೋಡ್ತಾ ಇದ್ದೀರಿ. ಎಡಗೈಯಲ್ಲಿ ಅದು ಚಿತ್ರ ಉಪರಾಟಿ ಕಾಣ್ತದೆ. ಆ್ಯಕ್ಚುಲಿ ಅಲ್ಲಿ ಎಡಗೈಯಲ್ಲಿ ಇಷ್ಟಲಿಂಗ ಇಟ್ಕೊಂಡಿದ್ದೇವೆ, ಬಲಗೈಯಲ್ಲಿ ಚಿನ್ಮುದ್ರೆ ಇದೆ. ಆದರೆ ಫೋಟೋ ಏನಾಗ್ತದಲ್ಲ ಉಲ್ಟಾ ಹೊಡೆದಿರ್ತದೆ, ಹೊಡೆದದ್ದು ಉಲ್ಟಾ ಬರ್ತದೆ. ಹೀಗಾಗಿ ಇಷ್ಟಲಿಂಗ ಧ್ಯಾನದಲ್ಲಿ ಕುಳಿತಂಥ ಕಾಲದೊಳಗೆ ಚಿನ್ಮುದ್ರೆ ಮತ್ತು ಇಷ್ಟಲಿಂಗದಲ್ಲಿ ಮನಸ್ಸನ್ನು ತ್ರಾಟಕ ಯೋಗದಲ್ಲಿ ಇಟ್ಟು ಮಾಡ್ತಾ ಇರ್ತಕ್ಕಂಥ ಧ್ಯಾನ ಇಷ್ಟಲಿಂಗೋಪಾಸನೆ. ಸೊ ಹೀಗೆ ನಮ್ಮ ಜೀವನದೊಳಗೆ ಎಂತಹ ಧ್ಯಾನ, ಉಪಾಸನೆ, ಅನುಷ್ಠಾನ, ತಪೋಜೀವನವನ್ನು ನಡೆಸಿದಂಥ ಕಾಲದೊಳಗೆ ನಮಗೆ ಒಂದು ಅದ್ಭುತವಾದ ಶಕ್ತಿ ಪ್ರಾಪ್ತ ಆಗ್ತದೆ. ಮನಸ್ಸು ಶ್ರೇಷ್ಠ ಮಾರ್ಗದ ಕಡೆಗೆ ಹೋಗ್ತದೆ. ನಮ್ಮ ಸುಪ್ತ ಮನಸ್ಸು ಈ ಜಾಗೃತ ಮನಸ್ಸಿನ ಕೈಗನ್ನಡಿಯೋದು. ನಾವು ಜಾಗೃತ ಜೀವನದಲ್ಲಿ ಹೇಗೆ ಒಳ್ಳೆಯ ಕಡೆಗೆ ಹೆಜ್ಜೆ ಹಾಕಿ ನಡೀತೇವೆ, ಅದನ್ನು ನಮ್ಮ ಸುಪ್ತ ಮನಸ್ಸು ಸ್ವೀಕಾರ ಮಾಡ್ತದೆ. ಸ್ವೀಕಾರ ಮಾಡಿ ನಾನು ಇದೇ ದಾರಿಯಲ್ಲಿ ಮುನ್ನಡೆಯಬೇಕು, ಇದೇ ದಾರಿಯಲ್ಲಿ ಮುನ್ನಡೆದು ನಾನು ಶಕ್ತಿವಂತನಾಗಿ ಈ ಬದುಕನ್ನು ಕಾರ್ಯಗತಗೊಳಿಸಬೇಕು, ಅನುಷ್ಠಾನ ಮಾಡಬೇಕು, ಶಕ್ತಿಶಾಲಿಯಾಗಿ ಬೆಳೆಯಬೇಕು ಅನ್ನೋದನ್ನು ಆ ಸುಪ್ತ ಮನಸ್ಸು ನಮ್ಮ ಜೀವನದಲ್ಲಿ ಕಾರ್ಯಗತಗೊಳಿಸ್ತದೆ. ಹೀಗೆ ಸ್ವಸ್ತಿಕಾಸನದಲ್ಲಿ ಶಿವಾನುಭಾವಿ ದಾಸಮಯ್ಯನವರು ನಾವು ಧ್ಯಾನವನ್ನು ಮಾಡಿ ಯೋಗದ ಮೂಲಕ ನಮ್ಮ ಬದುಕನ್ನು ಶ್ರೇಷ್ಠ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ಈ ವಚನದಲ್ಲಿ ವಿವರಿಸಿದ್ದಾರೆ. ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ವಿಡಿಯೋವನ್ನು ನೀವು ನೋಡಿ, ನಿಮ್ಮಲ್ಲಿ ವಾಟ್ಸಪ್ ಇರ್ತದೆ, 20 ಜನಕ್ಕೆ 30 ಜನಕ್ಕೆ ಈ ವಿಡಿಯೋವನ್ನು ಕಳಿಸಿ. ಮತ್ತೆ ಈ ವಿಡಿಯೋವನ್ನು ನೀವು ನೋಡಿದಂಥ ಕಾಲದೊಳಗೆ ನಿಮಗೊಂದು ಬೆಳಕು ಸಿಗ್ತದೆ, ಒಂದು ತಿಳುವಳಿಕೆ ಆಗ್ತದೆ. ಅದರಂತೆ ನೀವು ಕೂಡ ಅನುಷ್ಠಾನವನ್ನು ಮಾಡಬಹುದು ಮತ್ತು ನಿಮ್ಮ ಜೀವನದಲ್ಲಿ ನೀವು ಕೂಡ ಶ್ರೇಯಸ್ಸನ್ನು ಪಡೆದುಕೊಳ್ಳಬಹುದು. ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ವಾಟ್ಸಪ್ಪಲ್ಲಿ ಈ ವಿಡಿಯೋವನ್ನು 30ರಿಂದ 40 ಜನರಿಗೆ ಕಳಿಸಿ. ನೀವು ಕಳ್ಕೊಳ್ಳೋದೇನೂ ಇಲ್ಲ, ನಿಮ್ಮಲ್ಲಿ ವಾಟ್ಸಪ್ ಇದೆ, ಶೇರ್ ಇದೆ ಅಂತ ಆಪರ್ಚುನಿಟಿ ಇದೆ. ಪುಣ್ಯ ಎಲ್ಲಿಂದ ಬರ್ತದೆ ಅಂದರೆ, ನೀವು ದುಡ್ಡು ಖರ್ಚಾಗುತ್ತಾ? ಏನಿಲ್ಲ. ವಾಟ್ಸಪ್ಪಲ್ಲಿ ಅನೇಕ ಹೆಸರುಗಳಿದೆ, ಅವರಿಗೆಲ್ಲ ಕಳಿಸಿದರೆ ಸಹಜವಾಗಿ ಅವರು ಇದನ್ನು ನೋಡ್ತಾರೆ, ಅವ್ರಿಗೂ ಜ್ಞಾನವನ್ನು ಪಡ್ಕೊತಾರೆ, ಅವ್ರಿಗೂ ಪುಣ್ಯ ಬರ್ತದೆ. ಸೊ ನೀವು ಉಚಿತವಾಗಿ ಇನ್ನೊಬ್ಬರಿಗೆ ಇಂಥ ಪುಣ್ಯ ಪ್ರಾಪ್ತಿಯನ್ನು ಪಡ್ಕೊಳ್ತಕ್ಕಂಥ ಭಾಗ್ಯ ನಿಮಗೂ ಬರ್ತದೆ, ಅವ್ರಿಗೂ ಬರ್ತದೆ.